ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಒಂದು ಅಮೆಝಾನ್ ಶಾಪಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಕೆಲವೊಂದು ಮನೆಗೆ ಬೇಕಾಗಿರೋ ಥಿಂಗ್ಸ್ ನಾನು ತರಿಸ್ಕೊಂಡಿದ್ದೆ. ಸೊ ಇವತ್ತು ತಗೊಂಡಿರುವಂತ ಎಲ್ಲ ಪ್ರಾಡಕ್ಟ್ ನನಗೆ ಯೂಸ್ಫುಲ್ ಆಗಿರೋದೆ. ಅದರಲ್ಲೂ ಮನೆಗೆ ಬೇಕಾಗಿರುವಂತ ಕಿಚನ್ಗೆ ಆಗಿರ್ಬೋದು, ಕೆಲವೊಂದು ಡೆಕೋರ್ ಐಟಮ್ ಆಗಿರ್ಬೋದು, ಕೆಲವೊಂದು ಆರ್ಗನೈಸರ್ ಆಗಿರ್ಬೋದು. ಖಂಡಿತ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಖಂಡಿತ ಇವತ್ತಿನ ವಿಡಿಯೋ ಲಾಸ್ಟ್ ಗಂಟೆನೂ ನೋಡಿ. ಇವತ್ತು ನಾನು ತೋರಿಸಿದಂತ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತಾನು ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರದ್ದೆಲ್ಲ ಡೀಟೇಲ್ ಕಂಪ್ಲೀಟ್ ಲಿಂಕ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಬೇಕಂದ್ರೆ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾವ ತರ ಇತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಹೊಸದಾಗಿ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ಏನೇನು ತಗೊಬಂದಿದ್ದೀನಿ ಅಂತ ನೋಡ್ಕೊಂಬರೋಣ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಅಮೆಝಾನಲ್ಲಿ ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ನ ನಿಮಗೆ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಕೆಲವೊಂದು ಪ್ರಾಡಕ್ಟು ಒಂದು ವಾರ, ಒಂದು ತಿಂಗಳು, 2 ತಿಂಗಳು, 5 ತಿಂಗಳು ಆ ಥರ ಆಗಿದೆ. ಸೊ ಇದನ್ನೆಲ್ಲ ಒಟ್ಟಿಗೆ ಒಂದು ಲಾಂಗ್ ವಿಡಿಯೋ ಆಗಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ನಿಮಗೆ ಡೀಟೇಲ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಹಾಗೆ ಇದು ಪಿಕ್ಚರು ಮತ್ತು ರೇಟ್ ಸಮೇತ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಮೊದಲನೇದಾಗಿ ಗಣೇಶದಿಂದ ಆರಂಭ ಮಾಡೋಣ ಅಂತ ದೇವ್ರನ್ನ ಮುಗಿತಾ ಸೊ ಒಂದು ಡೆಕೋರೇಷನ್ ಪರ್ಪಸ್ ಆಗಿ ನಾನು ಇದನ್ನು ತರಿಸ್ಕೊಂಡೆ. ಇದು ತುಂಬ ದಿವಸ ಆಗಿತ್ತು, ಅಂದರೆ ಒಂದು 4 ತಿಂಗಳಾಗಿತ್ತು ತಗೊಂಡು. ಸೊ ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇರೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದಕ್ಕೊಂದು ಚಿಕ್ಕದು ರೌಂಡ್ ಆಗಿರೋಂಥ ವುಡನ್ ಟೇಬಲು, ಅದಕ್ಕೊಂದು ದೀಪ ಇಡೋದಕ್ಕೆ ಒಂದು ಹೋಲ್ಡ್ರು ಮತ್ತು ಕಲರ್ ಸ್ಟೋನ್ ಕೊಟ್ಟಿದ್ದಾರೆ. ಮತ್ತು ಗಣೇಶನ ದೇವರು ಬಂದ್ಬಿಟ್ಟು ಮಲ್ಟಿ ಕಲರ್ದು ಸಿಗುತ್ತೆ, ನೀವು ಅದು ಕೂಡ ತೊಗೊಬೋದು. ಇದು ಗೋಲ್ಡನ್ ಕಲರಲ್ಲಿರೋದು ನನಗೆ ತುಂಬಾ ಇಷ್ಟ ಆಯಿತು. ಸೊ ನೋಡೋದಕ್ಕೂ ಚೆನ್ನಾಗಿದೆ. ಇದನ್ನು ನೀವು ಎಲ್ಲಿ ಬೇಕಲ್ಲಿ ಡೆಕೋರೇಷನ್ ಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು, ದೇವ್ರ ಮನೇಲಿ ಪೂಜೆ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ವುಡ್ಡನ್ದು. ಈಸಿಯಾಗಿ ಇದನ್ನು ನಾವೇ ಒಂದೇ ಒಂದು ನಿಮಿಷದಲ್ಲಿ ಇದನ್ನು ಫಿಟ್ ಮಾಡ್ಕೋಬೋದು. 2 ದೀಪದ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಇದು MDF ಬೋರ್ಡ್ ಅಂತಾರಲ್ವ ಆ ಥರ ಕ್ವಾಲಿಟಿನೂ ಚೆನ್ನಾಗಿದೆ. ಇದರಲ್ಲಿ ಸೈಜ್ಗಳು ಸಿಗುತ್ತೆ, ಡಿಫ್ರೆಂಟ್ ಮಾಡೆಲ್ ಕೂಡ ಸಿಗುತ್ತೆ. ನಾನು ಈ ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ, ದೀಪ ಇಡೋದಕ್ಕೋಸ್ಕರ ಇದು. ಸೊ ಏನಾದರೂ ನೀವು ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋದಕ್ಕೆ ಬೇಕಂದರೆ ಇದಕ್ಕೆ ಕೂಡ ತೊಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಿನಿ ಮಾಪ್ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಯೂಟ್ಯೂಬ್ ಶಾರ್ಟ್ ನೋಡೋವಾಗ ನನಗೆ ಕಣ್ಣಿಗೆ ಬಿತ್ತಂತ ಇದೊಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸರಿ, ನಾನು ಕೂಡ ತರಿಸ್ಕೊಳ್ಳೋಣ. ಕೆಲವೊಂದು ಏನಾದರೂ ಕಿಚನಲ್ಲಿ ಈಸಿಯಾಗಿ ಆಯಿಲ್ ಐಟಮ್ ಆಗಿರ್ಬೋದು, ಅಥವಾ ನೀರು ಏನಾದರೂ ಗಲೀಜಾಗಿರೋದನ್ನ ನಾವು ಒರೆಸ್ಕೋಬೇಕು, ಕೈಯಲ್ಲಿ ಕೆಲವರಿಗೆ ಮುಟ್ಟಕ್ಕೆ ಇಷ್ಟಪಡಲ್ಲ ಅನ್ನೋರು ಈ ಥರ ಒಂದು ಸ್ಪಾಂಜಿ ಇರೋವಂಥ ಒಂದು ರಬ್ಬರ್ ಸಿಲಿಕಾನ್ ಸ್ಪಾಂಜ್ ಅಂತಲೇ ಹೇಳ್ಬೋದು. ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಕೂಡ ನಾನು ಸಪ್ರೇಟಾಗಿ ಒಂದು ಶಾರ್ಟ್ ವೀಡಿಯೋ ಹಾಕ್ತೀನಿ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ತುಂಬಾ ಕ್ವಿಕ್ಕಾಗಿ ಅದನ್ನು ಫಿಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಒಂದು ಶೆಲ್ ಯೂಸ್ ಮಾಡೋವಂಥ ಒಂದು ಇದು LED ಲೈಟ್ ಅಂತ ಹೇಳ್ತಾರೆ, ರೈಸ್ ಲೈಟ್ ಅಂತಲೂ ಕರೀತಾರೆ. ಸೊ ಇವಾಗ 3 ಬ್ಯಾಟ್ರಿ ಹಾಕುವಂಥದ್ದು. ಇದು ಸೆಟ್ ಆಫ್ 3 ಇತ್ತು ಆಪ್ಷನ್, ಮತ್ತು ಕಡಿಮೆ ರೇಟಿಗೂ ಸಿಕ್ತು. ದೀಪಾವಳಿ ಟೈಮಲ್ಲಿ ಡೆಕೋರೇಷನ್ ಪರ್ಪಸ್ಗೋಸ್ಕರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ಟೇಬಲ್ಗಾಗಿರ್ಬೋದು, ಕೆಲವೊಂದು ಕ್ರಾಫ್ಟ್ ಐಡಿಯಾಗಾಗಿರ್ಬೋದು, ಮತ್ತು ದೇವ್ರ ಮನೆಗೆ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಲುಕ್ ತೊಗೊಬರೋಣ ಅಂದ್ಬಿಟ್ಟು ಈ ಥರ ಒಂದು ಮಾರ್ಬಲ್ ಡಿಸೈನ್ ಇರುವಂಥ ಒಂದು ವಾಲ್ ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಮನೆಯಲ್ಲಿ ನನಗೆ ಟಿಶ್ಯೂ ಪೇಪರ್ ಹೋಲ್ಡ್ರ್ ಹಾಕೋದಕ್ಕೆ ಇದು ಇರಲಿಲ್ಲ, ಅಂದರೆ ವಾರ್ಡ್ರೋಬ್ಗಳಿದ್ದಾವೆ, ಅಂದರೆ ಸಜ್ಜೆಗಳು ಚಿಕ್ಕದಾಗಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು 2 ಆರ್ಡ್ರ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ನನಗಂತೂ ಯೂಸ್ಫುಲ್ ಆಗಿರುವಂಥ ಒಂದು ಟಿಶ್ಯೂ ಹೋಲ್ಡ್ರ್ ಅಂತಲೇ ಹೇಳ್ಬೋದು. ಆನಂತರ ಇದು ಒಂದು 3 ಜಾರ್ ತೊಗೊಂಡಿದ್ದೀನಿ. ಒಂದು ಜೇನುತುಪ್ಪ ಹಾಕೋಕ್ಕೆ, ಒಂದು ತುಪ್ಪ ಹಾಕೋಕ್ಕೆ, ಇನ್ನೊಂದು ಎಣ್ಣೆ ಯೂಸ್ ಮಾಡೋದಕ್ಕೆ. ಸಿಲಿಕಾನ್ದು ರಬ್ಬರ್ದು ಕೊಟ್ಟಿರ್ತಾರೆ ಆಯಿಲ್ಗೆ ಮತ್ತು ಜೇನುತುಪ್ಪಕ್ಕೆ. ಮತ್ತು ಸ್ಪೂನ್ ಒಂದು ಸ್ವಲ್ಪ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತಲೇ ಹೇಳ್ಬೋದು. ಮತ್ತು ಇದು ಗಾಜಿನ ಪಾತ್ರೆ. ಇದು ನೋಡೋದಕ್ಕೆ ತುಂಬಾ ಕ್ಯೂಟಾಗಿದೆ. ಒಂದು ಕಿಚನಲ್ಲಿ ಆರ್ಗನೈಸ್ ಮಾಡಿದ್ರೂ ನೋಡೋಕ್ಕೂ ಕಿಚನಲ್ಲಿ ಚೆನ್ನಾಗಿರುತ್ತೆ, ಮತ್ತು ನಮಗೆ ಯೂಸ್ ಆಗುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಖಂಡಿತ ನೀವು ಯಾರಾದರೂ ತೊಗೊಂಡು ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನಗಿದು ಇಷ್ಟ ಆಯಿತು. ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಿದ ಮೇಲೆ ಯಾವ ಥರ ಇದೆ ಅಂತ ನಾನು ಇನ್ನೊಂದು ಶಾರ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಆಯಿಲ್ ಏನಾದರೂ ಚಪಾತಿಗೆ, ದೋಸೆಗೆ ಹಾಕೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜೇನುತುಪ್ಪ ಯೂಸ್ ಮಾಡೋದಕ್ಕೋಸ್ಕರ, ಇನ್ನೊಂದು ತುಪ್ಪ ಯೂಸ್ ಮಾಡೋದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಆಲೂಗಡ್ಡೆನ ಕೈಯಲ್ಲಿ ಸ್ಮ್ಯಾಶ್ ಮಾಡೋದು ಈಸಿ, ಅಥವಾ ಬೇಳೆ ಮಸಾಲೆಗಳು ಕೂಡ ಮಸ್ತ್ಕೋಬೋದು. ಇದಕ್ಕೆ ಒಂದು ಸಪ್ರೇಟಾಗಿ ಟೂಲ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ನಾನು ಹಿಂಗೆ ಅಮೆಝಾನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಇದಕ್ಕೆ ಒಂದು 2 ಪ್ಲೇಟ್ ಬರುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ 3-4 ಥರ ಪ್ಲೇಟ್ ಕೊಡ್ತಾರೆ. ನನಗೆ ಕಡಿಮೆ ರೇಟಿಗೆ ಇದೊಂದು 2 ಪ್ಲೇಟ್ ಇರೋವಂಥದ್ದು ತೊಗೊಂಡೆ. ಸೊ ಬೇಯಿಸಿರೋಂಥ ಆಲೂಗಡ್ಡೆನ ಹಾಕಿ ಈ ಥರ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ಅದು ಸ್ಮ್ಯಾಚ್ ಆಗುತ್ತೆ, ಸಾಫ್ಟಾಗೂ ಬರುತ್ತೆ. ಕೆಲವೊಮ್ಮೆ ಆಲೂಗಡ್ಡೆ ದಪ್ಪ ಇರುತ್ತಲ್ವ, ಆ ಥರ ಅನಿಸೋದಿಲ್ಲ.
ಆ ನಂತರ ಈ ಪ್ರಾಡಕ್ಟ್ನ ತೊಗೊಳಕ್ಕೆ ಕಷ್ಟಪಟ್ಟೆ ಅಂದರೆ ಸರ್ಚ್ ಮಾಡಿ ಆಮೇಲೆ ತಗೊಂಡೆ. ತುಂಬಾ ಇಷ್ಟ ಆಯಿತು. ಒಳ್ಳೆ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದನ್ನು ನೀವು ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಸೊ ನಾಳೆ ಅಡುಗೆಗೆ ಏನಾದರೂ ಬೇಕಂದರೆ ಮುಂಚೆನೇ ಕಟ್ ಮಾಡಿ ಹಾಕೋ ಥರನೂ ಯೂಸ್ ಮಾಡ್ಕೋಬೋದು, ಅಥವಾ ಫ್ರೂಟ್ನ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಗರಂ ಮಸಾಲ ಅಥವಾ ಸ್ಪೈಸಸ್ ಎಲ್ಲ ಹಾಕೋಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಗರಂ ಮಸಾಲ ಹಾಕೋದಕ್ಕಂತ ತೊಗೊಂಡಿದ್ದೀನಿ. ಆನಂತರ ಇಂಡಸ್ ವ್ಯಾಲಿಯಿಂದ ನಾನು ಸ್ಪ್ಯಾಚುಲ ತೊಗೊಂಡಿದ್ದೀನಿ, ವುಡ್ಡಂದು. ಒಳ್ಳೆ ಸೂಪರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು ವುಡ್ಡಂದು. ಇದರಲ್ಲಿ 7 ಪೀಸು 9 ಪೀಸು 5 ಪೀಸ್ ಆ ಥರ ಆಪ್ಷನ್ ಸಿಗುತ್ತೆ. ನಾನು ಈ ಥರ ತೊಗೊಂಡಿದ್ದೀನಿ 5 ಪೀಸ್ ಸೆಟ್ ಆಫ್ 5 ಅಂತ ತೊಗೊಂಡಿದ್ದೀನಿ. ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ಖಂಡಿತ ನೀವು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅನ್ಬಾಕ್ಸಿಂಗ್ ಆದಮೇಲೆ ಯೂಸ್ ಮಾಡ್ತೀನಿ. ಆನಂತರ 2 ದೀಪ ತೊಗೊಂಡಿದ್ದೀನಿ, ಮಲ್ಟಿ ಕಲರ್ದು, ಲೋಟಸ್ ಶೇಪಲ್ಲಿರೋವಂಥದ್ದು. ನೋಡೋದಕ್ಕೆ ತುಂಬಾ ಕ್ಯೂಟಾಗಿದೆ. ಇದನ್ನು ದೀಪ ಅಂಟಿಸೋದಕ್ಕಿಂತನೂ ಡೆಕೋರೇಷನ್ ಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇದನ್ನು ಎಲ್ಲ ರಿಮೂವ್ ಮಾಡಿ ಕೂಡ ವಾಶ್ ಮಾಡ್ಕೋಬೋದು. ತುಂಬಾ ಕ್ಯೂಟಾಗಿದೆ. ಆನಂತರ 3 ಸ್ಟೆಪ್ಪದು ದೀಪ ತೊಗೊಂಡೆ. ಸೊ ಇದು ತಗೊಳ್ಳೋವಾಗ ನನಗೆ 5 ಸ್ಟೆಪ್ಪದು ಆಪ್ಷನ್ ಇರಲಿಲ್ಲ, ಮತ್ತು 5 ಸ್ಟೆಪ್ಪದು ರೇಟ್ ಜಾಸ್ತಿ ಇತ್ತು. ನನಗೆ ಕಡಿಮೆ ಬಜೆಟಲ್ಲಿ ಬೇಕಾಗಿತ್ತು, ಅದಕ್ಕೆ ನಾನು 3 ಸ್ಟೆಪ್ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಓಪನ್ ಮಾಡಿ ವಾಶ್ ಮಾಡ್ಕೋಬೋದು. ಅಥವಾ ನಿಮಗೆ ದೀಪ ಅನ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಇವಾಗ ಲೈಟ್ಗಳು ಬಂದಿದೆ ಅಲ್ವ, ಅದನ್ನೇ ನಾವು ಫಿಟ್ ಮಾಡಿ ಅಂಟಿಸ್ಕೊಬೋದು. ಅದು ಕೂಡ ತುಂಬಾ ಚೆನ್ನಾಗಿದೆ. ಆನಂತರ ಇದೊಂದು 100% ವುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಏನಿಲ್ಲ ಅಂದ್ರೂ ಒಂದು 5 ವರ್ಷದ ಮಕ್ಕಳನ್ನ ಕುತ್ಕೊಬೋದು, ಅಷ್ಟು ವೆಯ್ಟ್ ತಡೆಯುತ್ತೆ. ಒಳ್ಳೆ ವುಡ್ಡು ಮತ್ತು ಒಂದು ರಾಜಸ್ಥಾನಿ ಮಾಡಲ್ ಲುಕ್ ಇರೋ ಅಂಥ ಒಂದು ಎಲಿಫೆಂಟ್ ಇದು ತೊಗೊಂಡಿದ್ದೀನಿ ಸ್ಟ್ಯಾಂಡು. ಇದನ್ನು ದೀಪ ಇಡೋದಕ್ಕೆ, ದೇವ್ರ ಮನೆ ಹತ್ರ ಡೆಕೋರೇಷನ್ ಮಾಡೋದಕ್ಕೆ, ಲಿವಿಂಗ್ ಏರಿಯಾದಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಟೇಬಲ್ ತೊಗೊಂಡಿದ್ದೀನಿ. ಸೊ ಕೆಲವೊಮ್ಮೆ ಫಿಲಿಮ್ ನೋಡೋದಕ್ಕೆ ಅಥವಾ ಏನಾದರೂ ನಾವು ಕ್ರಾಫ್ಟ್ ಮಾಡೋದಕ್ಕೆ ಅಥವಾ ಏನಕ್ಕಾದ್ರೂ ಬೇರೆ ಥರ ಪರ್ಪಸ್ಗೆ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಇದೊಂದು ಸಿಂಪಲ್ದು ಚಿಕ್ಕ ಟೇಬಲ್ ಇದು. ಸೊ ಇದಕ್ಕೆ ನೋಡಿ ಡ್ರಾ ಕೂಡ ಕೊಟ್ಟಿದ್ದಾರೆ. ಮತ್ತು ವಾಟರ್ ಬಾಟಲು, ಮೊಬೈಲು, ಪೆನ್ನು, ಏನಾದರೂ ಜ್ಯೂಸ್ ಬಾಟ್ಲು, ವಾಟರ್ ಬಾಟ್ಲು ಇಟ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಚಿಕ್ಕದು ಟೀಪಾಯ್ ಥರ ಅನಿಸ್ಬೋದು, ಅಂದರೆ ಒಂದು ಸ್ಟಡಿ ಟೇಬಲ್ ಅಂತಲೇ ಹೇಳ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಎಲ್ಲ ನನಗೆ ಯೂಸ್ಫುಲ್ ಆಗಿರೋಂಥ ಒಂದು ಕಿಚನ್ ಪ್ರಾಡಕ್ಟು, ಡೆಕೋರೇಷನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಎಲ್ಲ ನಾನು ಯೂಸ್ ಮಾಡೋದಕ್ಕೋಸ್ಕರನೇ ನಾನು ತೊಗೊಂಡಿರೋದು. ಖಂಡಿತ ಇದರಲ್ಲಿ ನಿಮಗೆಲ್ಲನೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತಿನ ಶಾಪಿಂಗ್ ವಿಡಿಯೋ. ನನಗಂತೂ ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ಯಾವ್ದು ಇಷ್ಟ ಆಯ್ತು ಅಂತಲೂ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಡಿಫ್ರೆಂಟ್ ವಿಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.